ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ತುಂಬ ವಾಕಬಲ್ ಅಲ್ಲಿ ನಮಗೆ ಸಿಗುತ್ತೆ. ಮೆಟ್ರೋ ನೋಡೋಕೆ ಹೋದ್ರೆ ಮಾದಾವರ, ಚಿಕ್ಕಬಿದ್ರೆಕಲ್ಲೆಲ್ಲ ತುಂಬ ನಿಯರೆಸ್ಟ್ ಇದೆ. ಸೊ ನೋಡಿದ್ರಲ್ವಾ, ಹಾಲು ಕಿಚನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ವಾಲ್ ಪೇಪರ್ ನೋಡ್ಬೋದು, ಡಿಸೈನ್ ತುಂಬ ಚೆನ್ನಾಗಿದೆ. ಈ ಮನೆಯಿಂದ ನಾವು ಒಂದು 10,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಾರ್ಕಿಂಗಲ್ಲಿ ಆಂಟಿ ಸ್ಕಿಡ್ ಟೇಲ್ಸ್ನ ಯೂಸ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು NR ಪ್ರಾಪರ್ಟಿ ವರ್ಲ್ಡ್. ಇವತ್ತು ನಾನು ನಿಮಗೆ ತೋಟದ ಗುಡ್ಡಳ್ಳಿ ಹತ್ರ ಇರೋ ಒಂದು ಪ್ರಾಪರ್ಟಿನ ತೋರಿಸ್ತೀನಿ. ಈ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಪ್ರಾಪರ್ಟಿ ಮುಂದೆ 30 ಫೀಟ್ ರೋಡ್ ಬರುತ್ತೆ. ಹಾಗೆ ಈ ಪ್ರಾಪರ್ಟಿ ಈ ಖಾತಾ ಆಗಿದೆ. ಸೊ ಈ ಪ್ರಾಪರ್ಟಿ ಹೇಗಿದೆ ಅಂತ ನೋಡೋಣ. ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಪಾರ್ಕಿಂಗ್ ಸಿಗುತ್ತೆ. ಪಾರ್ಕಿಂಗ್ ಅಲ್ಲಿ ಆಂಟಿ ಸ್ಕಿಡ್ ಟೇಲ್ಸ್ನ ಯೂಸ್ ಮಾಡಿದ್ದಾರೆ. ಈ ಪ್ರಾಪರ್ಟಿಯಲ್ಲಿ CMC ವಾಟರ್ ಅವೈಲೇಬಲ್ ಇದೆ. ಹಾಗೆ ಈ ಪ್ರಾಪರ್ಟಿ ಸುತ್ತ ನಮಗೆ ಪ್ಯಾಸೇಜ್ಗೆ ಸ್ಪೇಸ್ ಬಿಟ್ಟಿದ್ದಾರೆ. ಒಂದು ಕಾರು, 2 ಟೂ ವೀಲರ್ನ ಪಾರ್ಕ್ ಮಾಡುವಷ್ಟು ಪ್ಲೇಸ್ ಕೊಟ್ಟಿದ್ದಾರೆ. ನಮಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು 1 BHKದು ಮನೆ ಇದೆ. ಈ ಮನೆಯಿಂದ ನಾವು ಒಂದು 10,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಲಿವಿಂಗ್ ಏರಿಯಾ, ಕಿಚನ್ ಅಲ್ಲಿ ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಕಬರ್ಡ್ ಸ್ಪೇಸ್ ಕೊಟ್ಟಿದ್ದಾರೆ, ಸಿಂಕ್ ಇದೆ, ದೇವ್ರ ಮನೆ ಇದೆ. ಹಾಗೆ ವಾಶ್ ಬೇಸಿನ್ ಅಥವಾ ವಾಷಿಂಗ್ ಮಿಷಿನ್ಗೆ ಅಂತ ಸ್ಪೇಸ್ ಕೊಟ್ಟಿದ್ದಾರೆ. ವಾಶ್ರೂಮ್ ಇದೆ. ಕ್ವೀನ್ ಸೈಜ್ ಬೆಡ್ ಹಾಕೋ ಅಷ್ಟು ಸ್ಪೇಸ್ ಇದೆ ಈ ರೂಮಲ್ಲಿ. ವೆಂಟಿಲೇಷನ್ಗೆ ಚೆನ್ನಾಗಿ ಸ್ಪೇಸ್ ಇದೆ, ಕಬರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮತ್ತು 1 BHK ಮನೆ ನೋಡಿದ್ವಿ. ಈಗ ಫಸ್ಟ್ ಫ್ಲೋರಿಂದ ನಮಗೆ ಡೂಪ್ಲೆಕ್ಸ್ ಮನೆ ಸಿಗುತ್ತೆ. ಅದು ಹೇಗಿದೆ ಅಂತ ನೋಡೋಣ. ನೋಡ್ಬೋದು, ಕ್ಲಾಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. 2 ಮನೆಯ ಮೇನ್ ಡೋರು ಈಸ್ಟ್ ಫೇಸಿಂಗ್ಗೆ ಬರುತ್ತೆ. ವುಡ್ಡಲ್ಲಿ ಕೊಟ್ಟಿದ್ದಾರೆ, ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಎಂಟ್ರಿ ಆಗ್ತಿದ್ದಂಗೆ ಹಾಲ್ ತುಂಬ ಬ್ಯೂಟಿಫುಲ್ ಆಗಿದೆ, ಯಾಕಂದರೆ ಸೀಲಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾಲ್ ಪೇಪರ್ ನೋಡ್ಬೋದು, ಡಿಸೈನ್ ತುಂಬ ಚೆನ್ನಾಗಿದೆ. ಒಂದು TV ಸ್ಪೇಸ್ ಕೊಟ್ಟಿದ್ದಾರೆ ಲಿವಿಂಗ್ ರೂಮಲ್ಲಿ. ದೇವ್ರ ಮನೆ ಬರುತ್ತೆ. ಕ್ಯೂಟ್ ಆಗಿರೋ ಕಿಚನ್ಗೂ ಅಷ್ಟೇ ಎಷ್ಟು ಬೇಕೋ ಅಷ್ಟು ಕಬರ್ಡ್ ಸ್ಪೇಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಸ್ಪೇಸ್ ಇದೆ, ಸಿಂಕ್ ಇದೆ, ಫ್ರಿಡ್ಜ್ ಇಡೋದಕ್ಕೆ ಅಥವಾ ಹೋಮ್ ಅಪ್ಲಯನ್ಸಸ್ಗೆಲ್ಲ ಸ್ಪೇಸ್ ಇದೆ. ಹಾಗೆ ದೇವ್ರ ಮನೆ ಓಪನ್ ಮಾಡಬೇಕು ಅಂತ ಅನಿಸ್ತಾ ಇದೆ, ಯಾಕಂದರೆ ಗ್ಲಾಸಲ್ಲಿದೆ ಡೋರು. ನೋಡಿ, ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ವಾಶ್ ಬೇಸಿನ್ ಇದೆ, ಕಾಮನ್ ಟಾಯ್ಲೆಟ್ ಇದೆ. ರೂಮಲ್ಲಿ ಕೂಡ ಅಷ್ಟೇ ಆಲ್ರೆಡಿ ಇನ್ಬಿಲ್ಟ್ ಇದೆ ಬೆಡ್ಡು. ಸೀಲಿಂಗ್ ಅಷ್ಟೇ ತುಂಬ ಚೆನ್ನಾಗಿದೆ, ಕಬರ್ಡ್ಸ್ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಮಿರರ್ ಇದೆ, ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಸೊ ನೋಡಿದ್ರಲ್ವಾ, ಹಾಲು ಕಿಚನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ರೂಮ್ಸ್ಗೆ ಹೋಗೋವಾಗ ನನಗೆ ತುಂಬ ಖುಷಿ ಆಯಿತು, ಯಾಕೆ ಅಂದರೆ ನೀವು ನೋಡ್ಬೋದು ಸ್ಕೈ ಲೈಟ್ ಕಾಣಿಸ್ತಾ ಇದೆ. ಸೊ ಲೈಟ್ಸ್ ಆಫ್ ಆಗಿದ್ರು ಡೇ ಅಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ. ಈ ಸ್ಟೇರ್ ಕೇಸಿಗೆ ಟಫ್ ಅಂಡ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಇವಾಗ ನಾನು 2nd ಫ್ಲೋರಲ್ಲಿ ಇದ್ದೀನಿ. ಇದು ಸ್ಟಡಿ ಏರಿಯಾ. ಇಲ್ಲೂ ಅಷ್ಟೇ ವಾಲ್ ಪೇಪರ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೀಲಿಂಗು ನೋಡ್ಬೋದು, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ಒಂದು ರೂಮ್, ಕಬರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ, ವೆಂಟಿಲೇಷನ್ಗೆ ಸ್ಪೇಸ್ ಇದೆ. ಇಲ್ಲೂ ಒಂದು ಸ್ಟಡಿ ಏರಿಯಾಗೆ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಈ ರೂಮ್ಗೆ ಆಪೋಸಿಟ್ ಇನ್ನೊಂದು ರೂಮ್ ಬರುತ್ತೆ. ಇದು ಆ್ಯಕ್ಚುಲಿ ಮಾಸ್ಟರ್ ಬೆಡ್ರೂಮ್ ಅಂತ ಅನ್ಕೋಬೋದು, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಆಲ್ರೆಡಿ ಬೆಡ್ ಇನ್ಬಿಲ್ಟ್ ಇದೆ. ಈ ವಾಲ್ ಪೇಪರ್ ಡಿಸೈನು ತುಂಬ ಚೆನ್ನಾಗಿದೆ. ಕಬರ್ಡ್ಸ್ ಇದೆ, ಡ್ರೆಸ್ಸಿಂಗ್ ಮಿರರ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮಲ್ಲೂ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಈ ರೂಮಲ್ಲಿ ಒಂದು ಬಾಲ್ಕನಿ ಬರುತ್ತೆ. ಬಾಲ್ಕನಿ ಸ್ಪೇಸ್ ಆ್ಯಕ್ಚುಲಿ ತುಂಬ ದೊಡ್ಡದಾಗಿದೆ. ಹಾಗೆ ನಾನು ನಿಮ್ಗೆ ಹೇಳೋದೇ ಮರ್ತೆ, ಈ ಸೈಟ್ನ ಡೈಮೆನ್ಷನ್ ಬಂದು 20 by 40 ಆಗಿದೆ.
ಅದಕ್ಕೋಸ್ಕರನೇ ಈ ಪ್ರಾಪರ್ಟಿ ನಮಗೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ. ಇವಾಗ ನಾನು 3rd ಫ್ಲೋರಿಗೆ ಹೋಗ್ತಾ ಇದ್ದೀನಿ. 3rd ಫ್ಲೋರಿಗೆ ಹೋಗೋವಾಗ ನಮಗೆ ಒಂದು ವೆಂಟಿಲೇಷನ್ಗೆ ಸ್ಪೇಸ್ ಸಿಗುತ್ತೆ. 3rd ಫ್ಲೋರಲ್ಲಿ ನಮಗೆ ಟೆರೆಸ್ ಸಿಗುತ್ತೆ. ಟೆರೆಸ್ಸು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೂ ವಾಷಿಂಗ್ ಮಿಷಿನ್ನ ಇಡ್ಬೋದು. ಟ್ಯಾಪ್ ಕನೆಕ್ಷನ್ ಇದೆ, ಇಲ್ಲ ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದಕ್ಕೂ ಸ್ಪೇಸ್ ಮಾಡಿ ಕೊಟ್ಟಿದ್ದಾರೆ. ನೋಡಿದ್ರಲ್ವಾ, ಇಷ್ಟು ಚೆನ್ನಾಗಿರೋ ಪ್ರಾಪರ್ಟಿ ಎಲ್ಲಿ ಬರುತ್ತಪ್ಪ ಅಂತಂದರೆ ತೋಟದಗುಡ್ಡಹಳ್ಳಿಲಿ ಬರುತ್ತೆ. ಇದು ಹೆಸರುಘಟ್ಟ ಮೇನ್ ರೋಡ್ಗೆ ವೆರಿ ನಿಯರೆಸ್ಟ್ ಇದೆ. ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ತುಂಬ ವಾಕಬೆಲ್ಲಲ್ಲಿ ನಮಗೆ ಸಿಗುತ್ತೆ. ಮೆಟ್ರೋ ನೋಡೋಕೆ ಹೋದರೆ ಮಾದಾವರ, ಚಿಕ್ಕಬಿದ್ರೆಕಲ್ಲೆಲ್ಲ ತುಂಬ ನಿಯರೆಸ್ಟ್ ಇದೆ. ಸಪ್ತಗಿರಿ ಹಾಸ್ಪಿಟಲ್ಲು, ಸ್ಕೂಲು, ವಿಜಯಶ್ರೀ ಸ್ಕೂಲೆಲ್ಲ ತುಂಬ ನಿಯರೆಸ್ಟ್ ಬರುತ್ತೆ. ಸೊ ಈ ಪ್ರಾಪರ್ಟಿ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು, ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಯಾವುದೇ ಥರ ಬ್ರೋಕರೇಜು ಕಮಿಷನ್ನು ಇಲ್ಲದೆ ಡೈರೆಕ್ಟಾಗಿ ನೀವು ಓನರ್ ಹತ್ರ ಮಾತಾಡಿ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು. ಹಾಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಲಾಸ್ಟಲ್ಲಿ, ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಅವರು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.